ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕುಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಏನು ಅಂದರೆ ಪನ್ನೀರು ಕಬಾಬ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನನ್ನ ಹತ್ರ ಅರ್ಧ ಕೆ.ಜಿ ಪನ್ನೀರ್ ಐತೆ ನೋಡಿ. ಇವಾಗ ಪನ್ನೀರ ಈ ಥರ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ, ಈ ಥರ ಬಾಕ್ಸ್ ಟೈಪಲ್ಲಿ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇವಾಗ ಪನ್ನೀರ್ ಆದಮೇಲೆ ಗರಂ ಮಸಾಲ ತಗೊಂಡಿದ್ದೀನಿ ನೋಡಿ ಸ್ವಲ್ಪ, ಮತ್ತು ಕಾರ್ನ್‌ಫ್ಲೋರ್ ತಗೊಂಡಿದ್ದೀನಿ, ಮತ್ತು ಕಲರ್ ಬೇಕು ಅಂತ ಇದ್ದರೆ ನೀವು ಫುಡ್ ಕಲರ್ ಹಾಕೊಳ್ಳಿ, ಅಲ್ದವ್ರು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಅರ್ಧ ಹೋಳು ನಿಂಬೆಹಣ್ಣು ಬೇಕಾಗುತ್ತೆ, ಅಚ್ಚ ಖಾರದ ಪುಡಿ ಸ್ವಲ್ಪ ಒಂದು 2 ಸ್ಪೂನು, ಮತ್ತು ಕರಿಬೇವಿನ ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಕಬಾಬ್ ಪೌಡ್ರು ಒಂದು 2, ಮತ್ತು ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸು ಒಂದು 2 ಸ್ಪೂನು. ಇಷ್ಟೇ ಪನ್ನೀರ್ ಕಬಾಬ್ ಮಾಡೋಕ್ಕೆ ಬೇಕಾಗಿರೋ ಐಟಮು. ತುಂಬ ಈಸಿ, ಬಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಬಾಸಿ ತಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ ಒಂದು 2-3 ಸ್ಪೂನ ಕಾರ್ನ್‌ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್‌ಫ್ಲೋರ್ಗೆ 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಥವಾ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹೆಲ್ತಿಗೆ ಒಳ್ಳೆಯದು ಅಂತ. ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ. ಮತ್ತು ಫುಡ್ ಕಲರ್ ಇಲ್ಲ ಅಂದರೆ ನಾನು ಇಲ್ಲಿ ಫುಡ್ ಕಲರ್ ಸ್ವಲ್ಪ ಹಾಕತ್ತಿದ್ದೀನಿ. ನಿಮಗೆ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡಿ. ಕಲರ್ ಬೇಕು ಅಂದರೆ ಆರೆಂಜ್ ರೆಡ್ ಕಲರ್ ಇರುತ್ತೆ, ಅದನ್ನು ಒಂದು ಸ್ವಲ್ಪ ಹಾಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಇದಕ್ಕೆ ಹಾಕೊಳ್ಳಿ. ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ ಇದರೊಳಗೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ, ಉಪ್ಪು ಹಾಕೊಳ್ಳಿ. ನೆಕ್ಸ್ಟು ನೋಡಿ, ಟೊಮೊಟೊ ಕೆಚಪ್ಪು 1 ಸ್ಪೂನ್ ಹಾಕತ್ತಿದ್ದೀನಿ, ಅದು 2 ಪ್ಯಾಕೆಟ್ ಹಾಕತ್ತಿದ್ದೀನಿ ಅಷ್ಟೇ. ನೀವು 1 ಸ್ಪೂನ್ ಟೊಮೊಟೊ ಕೆಚಪ್ ಹಾಕೊಂಡ್ರೆ ಸಾಕು, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಈಸಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವಾಗ 2 ಸ್ಪೂನ್ ಟೊಮೊಟೊ ಕೆಚಪ್ ಹಾಕಿದ್ಮೇಲೆ ನಾನು ಇದಕ್ಕೆ 1 ಕಬಾಬ್ ಪೌಡ್ರ್ ಹಾಕತ್ತಿದ್ದೀನಿ. ನಿಮ್ಗೆ ಅಷ್ಟೇ ಸಾಕಾಗುತ್ತೆ. 1 ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕಿದ್ರೆ ಟೇಸ್ಟು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಹಾಕ್ತಾಯಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಅಷ್ಟು ಹಾಕತ್ತಿದ್ದೀನಿ, ಅಥವಾ 10 ರೂಪಾಯಿದು 1 ಪ್ಯಾಕೆಟ್ ಇದ್ದರೆ 1 ಪ್ಯಾಕೆಟ್ ಹಾಕಲಿ. ಅರ್ಧ ಕೆ.ಜಿ ಪನ್ನೀರಿಗೆ ಒಂದು 10 ರೂಪಾಯಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ 20 ಗ್ರಾಮ್ ಬರುತ್ತೆ. 20 ಗ್ರಾಮು ಪೇಸ್ಟ್ ಬೇಕಾಗುತ್ತೆ. ಮತ್ತು ಒಂದು ಚಮಚದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಒಂದೇ ಸತಿ ನೀರು ಹಾಕಿರೋದ್ರೆ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಹಿಂಗೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ,
ಫುಲ್ ಗಟ್ಟಿ ಇತ್ತು, ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ತೆಳ್ಳಗೆ ಮಾಡ್ಕೊಳ್ಳಿ. ಗಟ್ಟಿರೋ ಒಂದು ಸ್ವಲ್ಪ ನೀರು ಹಾಕಲಿ, ಸ್ವಲ್ಪನೇ ನೀರು ಹಾಕೊಂಡು ಕಲಸಿದ್ರೆ ನಿಮ್ಗೆ ಅದಾಗ ಗೊತ್ತಾಗುತ್ತೆ. ನಿಮಗೆ ಪಕ್ಕ ಅರ್ಧ ಗೊತ್ತಾಗುತ್ತೆ, ಒಂದೇ ಸತಿ ನೀರು ಹಾಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಈ ಥರ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ನನಗೆ ಇನ್ನೊಂದು ಸ್ವಲ್ಪ ಕಲರ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಕಲರ್ ಹಾಕತ್ತಿದ್ದೀನಿ. ನಿಮಗೆ ಎಷ್ಟೇ ಕಲರ್ ಸಾಕು ಅಂದರೆ ಎಷ್ಟೇ ಕಲರ್ ಸಾಕು. ಯಾಕೆಂದರೆ ಇದು ಬೆಂದಾದ್ಮೇಲೆ ಓವರ್ ಕಲರ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ ಈ ಮಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ನೋಡಿ ಹಿಂಗೆ ಕಲಸಿದ್ಮೇಲೆ ನಾನು ಇವಾಗ ಪನ್ನೀರ್ನ ಅದರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಜಾಸ್ತಿ ಪ್ರೆಸ್ ಮಾಡಿದರೆ ಪನ್ನೀರು ಒಡೆದೋಗುತ್ತೆ, ಕಲಸೋಗುತ್ತೆ. ನೀವು ಎಷ್ಟು ಲೈಟಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಲೈಟಾಗಿ ಚೆನ್ನಾಗಿರುತ್ತೆ ಪನ್ನೀರು. ನೋಡಿ ಈ ಥರ ಲಾಸ್ಟ್ ಮೂಲೆಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಿಕನ್ನು ಮಿಕ್ಸ್ ಮಾಡಿದ್ರೆ ಪನ್ನೀರು ಒಡೆದೋಗೋ ಚಾನ್ಸಸ್ ಜಾಸ್ತಿ ಐತೆ. ನೋಡಿ ಇದನ್ನು ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಸಾಕು. ಇವಾಗ ಇದನ್ನು ಒಂದು ಅರ್ಧ ಗಂಟೆ ಮ್ಯಾಗ್ನೇಟ್ ಹಾಕ್ಬಿಡ್ಬೇಕಾಗುತ್ತೆ. ಅರ್ಧ ಗಂಟೆ ಬಿಡೋಣ. ನೆಕ್ಸ್ಟು ಅರ್ಧ ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲಿ ಎಣ್ಣೆ ಕಾಯಕ್ಕೆ ಮಡಗಿದ್ದೀನಿ ಸೈಡಲ್ಲಿ. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಈಗ ಆಲ್ಮೋಸ್ಟ್ ಎಣ್ಣೆ ಕಾದಿದೆ. ನೋಡಿ ಒಂದೊಂದು ಹಾಕಿ ಇವಾಗ ಹಾಕೋಣ. ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಡಿ, ಆದಷ್ಟು ಸಿಂಗಲಾಗಿ ಹಾಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅಂಟ್ಕೊಳ್ದಂಗೆ ಬರ್ತದೆ. ನೀವೆಲ್ಲ ಒಟ್ಟಿಗೆ ಹಾಕಿದ್ರೆ ಅಂಟಿಗೆ ಮುಡುತ್ತೆ, ಅದಕ್ಕೋಸ್ಕರ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಲಿ ಈಗ ಪೂರ್ತಿ ಬಿಟ್ಟಾದ್ಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಎಲ್ಲನೂ ಬಿಟ್ಟು 1 ನಿಮಿಷ ಆದಮೇಲೆ ನಾನು ಈ ಕಡೆಗೆ ಎತ್ಕೊತಾ ಇದ್ದೀನಿ. ನೋಡಿ ಇವಾಗ ಎಲ್ಲನೂ ಈ ಥರ 1 ನಿಮಿಷ ಹಂಗೆ ಬಿಡ್ಬೇಕಾಗುತ್ತೆ. 1 ನಿಮಿಷಕ್ಕೆ ಮುಂಚೆನೇ ಅಲ್ಲಾಡ್ಸಿದ್ರೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. 1 ನಿಮಿಷ ಆದಮೇಲೆ ಈ ಥರ ತಿರ್ಗಿಸ್ಕೊಂಡ್ರೆ ಸಿಂಗಲಾಗಿ ಬರ್ತವೆ. ಇದನ್ನು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಹೊತ್ತೇನು ಬೇಯಿಸಂಗಿಲ್ಲ. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಇನ್ನೂ ಪನ್ನೀರ್ ಕಬಾಬಲ್ಲಿ ಇನ್ನೂ ವೆರೈಟಿ ಐಟಮ್ ರೆಸಿಪಿಗಳು ಬರ್ತಾಯಿರ್ತವೆ, ಟ್ರಾವೆಲ್ ವೀಡಿಯೋಗಳು ಬರ್ತಾಯಿರ್ತವೆ. ದಯವಿಟ್ಟು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಒಂದು ಕರೆಕ್ಟಾಗಿ 4 ನಿಮಿಷ ಐತೆ. 4 ನಿಮಿಷ ಆದಮೇಲೆ ಈಗ ಆಲ್ಮೋಸ್ಟ್ ಬೆಂದೈತೆ. ಇವಾಗ ಎತ್ಕೊಳ್ಳೋಣ. ಸಾಕಾಗುತ್ತೆ. ಇಷ್ಟಕ್ಕೆ ಎತ್ಕೊಂಡ್ರೆ ನಿಮಗೆ ಅದ್ಭುತವಾದ ಪನ್ನೀರ್ ಕಬಾಬ್ ರೆಡಿ ಆಗುತ್ತೆ. ಆಮೇಲೆ ನೋಡಿ ಇವಾಗ ಎತ್ಕೊತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತವಾದ ಪನ್ನೀರ್ ಕಬಾಬ್ ಅಂತ. ಚಿಕನ್ ಕಬಾಬು ಇದ್ರ ಮುಂದೆ ನಿಲ್ಲೋ.
ನೋಡಿ ಡಬಲ್ ರೋಸ್ಟ್ ಮಾಡ್ಕೊಂಡಿದ್ದೆ ನಾನು, ನಿಮಗೆ ಸಿಂಗಲ್ ರೋಸ್ಟೇ ಸಾಕು. ನೋಡಿ ನಿಮ್ಗೆ ಅದ್ಭುತವಾದ ಪನ್ನೀರ್ ಕಬಾಬ್ ರೆಡಿ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕಿಂತ ತುಂಬ ಅದ್ಭುತವಾದ ವೀಡಿಯೋಗಳು ಇನ್ನು ಬರ್ತಾ ಇರ್ತವೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಸ್ಸಿ. ಟ್ರಾವೆಲ್ ವೀಡಿಯೋ ಎಲ್ಲ ಬರ್ತವೆ, ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.